ಓಕೆ, ಹೇಗೆ ರೂಟೀನ್ಸ್ ಹೇಗಿರ್ತದೆ ಸರ್? ಅಂದ್ರೆ ಅರ್ಲಿ ಮಾರ್ನಿಂಗ್ ಇಷ್ಟೊತ್ತಿಂದ ಇಷ್ಟೊತ್ತು ತನಕ ಎಲ್ಲ ಹೊತ್ತು ಕೂಡ ಜನಕ್ಕೆ ಅವೈಲಬಲ್ ಇರ್ತೀರಿ, ಐ ನೋ ದಟ್. ಎಷ್ಟು ಹೊತ್ತು ನಿಮಗೆ ಅಂತ ಕೊಡ್ತೀರಿ ದಿನದಲ್ಲಿ ಅಂತ? ಹಾ ಅದು ಕಷ್ಟ ಅದು. ಹಾ. ಬಟ್ ಬೆಳಗಿನ ಜಾವ ಸ್ವಲ್ಪ ನಾನು ಲೇಟ್ ಆಗಿ ಎದ್ದೊಳೋದು. ಯಾಕಂದ್ರೆ ರಾತ್ರಿ ಲೇಟ್ ಆಗಿ ಆಗುತ್ತೆ. ಮತ್ತೆ ಆ, ಮೊದಲಿನಿಂದನೂ ನಾನು ಲೇಟ್ ಹಾ. ಇವನು. ಹಾಗಾಗಿ ಒಂದು 7:30 ಮೇಲೇನೆ ಎದ್ದೊಳದ್ ನಾನು. ಸೊ ಎಲ್ಲ ಸ್ನಾನ ಗಿನ ಎಲ್ಲ ಆಗಿ ನಾನು ರೆಡಿ ಆಗಷ್ಟೇ Okay. 9 ಆಗ್ಬಿಡುತ್ತೆ. ಸೊ ಜನರಲಿ ನಾನು ಎಕ್ಸಸೈಸ್ ಮಾಡ್ತಾ ಇಲ್ಲ. ಈ ಒಂದು 7-8 ವರ್ಷ ಹಿಂದೆ ಬಿಟ್ಬಿಟ್ಟಿರೋದು. ಓಕೆ. ಈಗ ಸದ್ಯಕ್ಕಂತೂ ಏನ್ ಎಕ್ಸಸೈಸ್ ಮಾಡೋದು, ಹಂಗಾಗಿ 9-9:30 ರೆಡಿ ಆಗಿ ಹಾ. ಕೆಳಗೆ ಬಂದಿರ್ತೀನಿ. ಓಕೆ. ಸೊ ಅವಾಗ ಜನ ಬಂದಾಗ ಜನರಲಿ ನಾನು 2 meals ಡೇ ಮಾಡ್ತೀನಿ. ಕರೆಕ್ಟ್. ಸೊ ಬೆಳಿಗ್ಗೆ 10 ಗಂಟೆಗೆ ನಂದು ಫಸ್ಟ್ ಮೀಲ್ ಆಗೋಗುತ್ತೆ. Okay. ಬ್ರೇಕ್ಫಾಸ್ಟ್ ಮಾಡಲ್ಲ ನಾನು. ಸೊ ಹಂಗಾಗಿ 10 ಗಂಟೆಗೆ ನಾನು ಊಟ ಮಾಡ್ಬಿಟ್ಟೆ ಹೊರಗಡೆ ಬರ್ತೀನಿ. ಓಕೆ. ಸೊ ಪ್ರಾಪರ್ ಊಟ ಆಗ್ಬಿಡುತ್ತೆ ನನಗೆ 10 o'clock. ಬಟ್ ಮನೆಯವ್ರದ್ದೊಂದು ಕಂಪ್ಲೀಟ್ ಇದ್ದೇ ಇರುತ್ತೆ ಸರ್, ಸರಿಯಾಗಿ ಫ್ಯಾಮಿಲಿಗೆ ಟೈಮ್ ಕೊಡಲ್ಲ, ಜನ ಬಂದ್ಬಿಡ್ತಾರೆ ಮನೆ ಹತ್ರ, ಏನ್ ಇಷ್ಟೊತ್ತಾದ್ರೂ ಎದ್ದು ಹೋಗೋದಿಲ್ಲ, ಆ ತರದನ್ನೆಲ್ಲ ನೋಡಿರ್ತೀರಿ. ಸೊ ಹೇಗ್ ಮ್ಯಾನೇಜ್ ಮಾಡ್ತೀರಿ? ಕಷ್ಟನೇ ಅದು. ಮ್ಯಾನೇಜ್ ಮಾಡ್ಬೇಕಾಗ್ತದೆ. ನಾವು ಈ ಪ್ರೊಫೆಷನ್ ಅಲ್ಲಿ ಇರ್ಬೇಕು, ಪಬ್ಲಿಕ್ ಲೈಫ್ ಅಲ್ಲಿ ಇರ್ಬೇಕಂದ್ರೆ ಅದೆಲ್ಲ ಇರೋದೆ. ಫ್ಯಾಮಿಲಿ ಟೈಮ್ ಸಿಗಲ್ಲ. ಮತ್ತೆ ಫ್ಯಾಮಿಲಿಗೆ ಯಾವಾಗ ಬೇಕು ಅವಾಗೂ ನಾವು ಸಮಯ ಕೊಡಕ್ ಆಗಲ್ಲ. ಪ್ಲಸ್ ಅವ್ರಿಗೆ ಯಾವಾಗ ಬೇಕು ಎಲ್ಲಿಗೋ ಹೋಗ್ಬೇಕು ಅಂತಂದ್ರೆ ನಾವು ಆ ಟೈಮ್ಗೆ ನಾವು ಅವೈಲೇಬಲ್ ಇರೋದಿಲ್ಲ. ಮಕ್ಕಳದು ಅಷ್ಟೇ. ಓಕೆ. ನಾವು ಮಕ್ಕಳು ಕೂಡ ಒಡನಾಟನು ಕಡಿಮೆ ನಾವು. ಸೊ ಹಂಗಾಗಿ ಅದು ಕಷ್ಟನೇ ಅದು. ನಾವು ಇಂಥದೇ ಟೈಮ್ ಅಲ್ಲಿ ನಾನು ಅವ್ರಿಗೆ ಸಿಗ್ತೀನಿ ಅನ್ನೋದು ಈ ಇಷ್ಟು ವರ್ಷದಲ್ಲಂತೂ ಆಗಿಲ್ಲ ನನಗೆ. ಓಕೆ ಸರ್, ಮಕ್ಕಳೆಲ್ಲ ಏನ್ ಮಾಡ್ತಾರೆ ಅಂತ? ಮಗ ದೊಡ್ಡವನು, ಅವನು ಈಗ ಎಕನಾಮಿಕ್ಸ್ ಮಾಡ್ತಾ ಇದ್ದಾನೆ. ಓಕೆ. ವಾಷಿಂಗ್ಟನ್ ಸ್ಟೇಟ್ ಯೂನಿವರ್ಸಿಟಿಯಲ್ಲಿ. ಓಕೆ. ಮಗಳು ಈಗ ಜರ್ನಲಿಸಂ ಅಂಡ್ ಸೈಕಾಲಜಿ ಮಾಡ್ತಾ ಇದ್ದಾಳೆ. ಲಿಟರೇಚರ್ ಅಂಡ್ ಸೈಕಾಲಜಿ. ಓಕೆ. ಜರ್ನಲಿಸಂ. ಓಕೆ ಸರ್, ಹಿಂದೆ ಅದ್ಭುತವಾದಂತಹ ಒಂದು ಪೇಂಟಿಂಗ್ ಇದೆ. ಆಸಕ್ತಿ ಇದೆಯಾ ಪೇಂಟಿಂಗ್ ಬಗ್ಗೆ ಎಲ್ಲ ತಮಗೆ? ತುಂಬಾ ಆಸಕ್ತಿ ಇದೆ. ನಾನು ಅಂದ್ರೆ ಟೈಮ್ ಸಿಗಲ್ಲ ನನ್ಗೆ. ನನಗೆ ಬಹಳ ಆಸಕ್ತಿ ಇದೆ ಪೇಂಟಿಂಗ್ಸ್ ಬಗ್ಗೆ, ತುಂಬಾ ಆಸಕ್ತಿ ಇದೆ. ನಾನು ಈ ಚಿತ್ರಸಂತೆ ಇದಕ್ಕೆಲ್ಲ ಪ್ರತಿ ವರ್ಷನೂ ಹೋಗ್ತೀನಿ. ಬೆಂಗಳೂರಲ್ಲಿ ಚಿತ್ರಕಲಾ ಪರಿಷತ್ ಅಲ್ಲಿ. ಚಿತ್ರಕಲಾ ಪರಿಷತ್ ಒಂದು, ಅದು ಜಾನ್ವರಿ ಫಸ್ಟ್ ವೀಕ್ ಅಲ್ಲಿ, ಫಸ್ಟ್ ಸ್ಯಾಟರ್ಡೆ ಸಂಡೇ. ಹೌದು. ಚಿತ್ರಕಲಾ ಪರಿಷತ್ ಮುಂದೆನೆ ಯಾವಾಗ ಪ್ರತಿ ವರ್ಷನೂ ಹೋಗ್ತೀವಿ. ಮತ್ತೆ ಪ್ರತಿ ವರ್ಷ ಯಾವ್ದೋ ಒಂದು ಪೇಂಟಿಂಗ್ ಅಲ್ಲಿ ತಗೋತೀನಿ. ಓಕೆ. ನೀವು ಮಾಡ್ತಿದ್ರು ಸರ್ ಪೇಂಟಿಂಗ್? ಆ ತರದ್ದೆಲ್ಲ ಇಲ್ಲ? ನನಗೆ ಪ್ರತಿಭೆ ಇಲ್ಲ ನನಗೆ. ಓಕೆ. ಎಲ್ಲರೂ ಕೂಡ ಎಲ್ಲದರಲ್ಲೂ ಎಕ್ಸ್ಪರ್ಟ್ ಆಗಿರೋಕ್ ಸಾಧ್ಯ ಇಲ್ವಲ್ಲ ಸರ್, ಹಾಗಾಗಿ. ವೆಲ್ ಸರ್, ನನಗೆ ತುಂಬಾ ಆಶ್ಚರ್ಯ ಆಗುತ್ತೆ. ಇಲ್ಲಿ ರಾಯಚೂರಲ್ಲಿ ಇರುವಂತಹ MP ಅವರಾಗಿರ್ಬಹುದು, ಮತ್ತು ಇನ್ಫ್ಯಾಕ್ಟ್ ನಿಮ್ ತಂದೆಯವ್ರಿಗೂ ಕೂಡ 1999, ಇಫ್ ಐ ಆಮ್ ನಾಟ್ ರಾಂಗ್, ತಂದೆಯವ್ರಿಗೋಸ್ಕರ ತುಂಬಾ ತ್ಯಾಗ ಮಾಡಿದೀರಿ. ಯಾಕೆಂತಂದ್ರೆ ಮಕ್ಕಳು ನಿರೀಕ್ಷೆ ಮಾಡೋದು ಜಾಸ್ತಿ. ನಮ್ ತಂದೆ ನಮಗ್ ಬಿಟ್ಕೊಡ್ಬೇಕು, ನಾನ್ MLA ಆಗ್ಬೇಕು, ನಾನ್ MLC ಆಗ್ಬೇಕು, ನಾ ಮಿನಿಸ್ಟರ್ ಆಗ್ಬೇಕು ಅನ್ನೋ ಆಸೆ ಮಕ್ಳಿಗೆ ಇರ್ತದೆ. ಬಟ್ ನೀವು ತಂದೆ ವಿಚಾರದಲ್ಲಿ ಅಷ್ಟೆಲ್ಲ ತ್ಯಾಗ ಯಾಕೆ ಮಾಡ್ತಿದ್ದೀರಿ ಅಂತ? ಅಲ್ಲ, ತ್ಯಾಗ ಅನ್ನೋದು ನನ್ಗೆ ಅನ್ಸೋದಿಲ್ಲ ಅದು. ಯಾಕಂದ್ರೆ ಮೊದ್ಲಿಂದಾನು ನಮ್ ತಂದೆಯವ್ರದ್ದು ಏನಂತಂದ್ರೆ ನನ್ನ ರಾಜಕೀಯದಿಂದ ದೂರ ಇಡ್ಬೇಕು ಅನ್ನೋದು ಮೊದ್ಲಿಂದ ಅವ್ರದ್ದು ಒಂದು ಅಭಿಪ್ರಾಯ. ಅದು ಯಾವಾಗ್ಲೂ ಹೇಳೋರು. ಸೊ ಅದು ಸೈಕಲಾಜಿಕಲಿ ನಾನು ಯಾವಾಗ್ಲೂ ಇಲ್ಲಪ್ಪ, ನಾನು ದೂರ ಇರ್ಬೇಕು ಅಂತಾನೆ ನಂದು ಒಂದು ಮನಸ್ಥಿತಿ ಇತ್ತು. ಓಕೆ. ಬಟ್ ನಾನ್ ಬರ್ತಾ ಎಷ್ಟು ನಾನು ಇನ್ವಾಲ್ವ್ ಆದೆ, ಅವಾಗ ನನ್ಗೆ ಅನ್ಸಿತ್ತು ಅವರು ಒಂದು ಸಿದ್ಧಾಂತ ಏನಂತಂದ್ರೆ ಕುಟುಂಬದಲ್ಲಿ ಒಬ್ರೇ ಇರ್ಬೇಕು. ಓಕೆ. ಯಾರೋ ಒಬ್ರೇ ರಾಜಕೀಯ ಮಾಡ್ಬೇಕು, ಎಲ್ಲಾರು ಬಂದು ಎಲ್ಲಾ ಸ್ಥಾನಮಾನ ತಗೋಬೇಕು, ಪಾರ್ಟಿಯಲ್ಲಿ ಸ್ಥಾನಮಾನ ತಗೋಬೇಕು, ಅಥವಾ MLAಗಳಾಗ್ಬೇಕು. ತಂದೆ MP ಆದ್ರೆ ಮಗ MLA ಆಗ್ಬೇಕು, ಅಥವಾ ಒಂದೇ ಮನೆಯಲ್ಲಿ ಇಬ್ರಿಬ್ರು ಸ್ಥಾನ ತಗೊಂಡ್ರೆ ಅದು ನಾವು ಜನರಿಗೆ ಎಲ್ಲೋ ಒಂದ್ ಕಡೆ ನಮ್ಮ ಒಂದು ಅವ್ರಿಗೂ ಬಹಳ ಆಶೆಗಳು ಇರ್ತವೆ ಬಹಳಷ್ಟು ಲೀಡರ್ಸ್ಗೆ, ನಾನೇನೋ ಒಂದು ಆಗ್ಬೇಕು ಅಂತ. ಸೊ ನಮ್ಮನ್ನ ನೋಡಿದಾಗ ಅವ್ರಿಗೆ ಏನ್ ಅನ್ಸುತ್ತೆ, ಏನಪ್ಪಾ ಒಂದೇ ಮನೆಯಲ್ಲಿ 2 ಸ್ಥಾನಗಳು ತಗೊಂಡು ಇವರು ಅನುಭವಿಸ್ತಾ ಇದ್ದಾರೆ, ನಮಗ್ ಶಿಕ್ಷೆ ಇಲ್ಲ. ಆ ರೀತಿ ಒಂದು ಅಭಿಪ್ರಾಯ ಬರ್ಕೂಡ್ದು ಅಂಡ್ ಇರಬಾರ್ದು ರಾಜಕೀಯದಲ್ಲಿ, ಆ ರೀತಿ ಇರಬಾರ್ದು ಅನ್ನೋದು ಒಂದು ಅಭಿಪ್ರಾಯ ಅವ್ರದ್ದು. ನನಗೆ ಮೊದ್ಲೇ ಬಹಳ ಅರ್ಲಿಯಾಗೆ ನನಗೆ ಇದು
ಅರ್ಥ ಆಯ್ತು ಅವ್ರದ್ದು. ಸೊ ಹಂಗಾಗಿ ನಾನು ದೂರ ಉಳಿದೆ. ಓಕೆ. ನನಗೆ ಎಲ್ಲಿ ಅನ್ಸಿಲ್ಲ ನಾನು ಏನೋ ತ್ಯಾಗ ಮಾಡಿದೀನಿ, ಅವ್ರ ಸಂಬಂಧ ತ್ಯಾಗ ಮಾಡಿದೀನಿ ಅಂತ ನಾನು ಯಾವತ್ತೂ ಅನ್ಸಿಲ್ಲ. ನನಗೆ ಇದು ಸರಿ ಅನ್ಸ್ತದೆ. ಓಕೆ. ನನಗೂ ಬೇರೆಯವ್ರನ್ನ ಲೀಡರ್ಸ್ನ ನಾನು ಬೆಳೆಸ್ಬೇಕು. ಈ ಒಂದು ನಮ್ದೇ ಆದಂತ ಒಂದು ಸಿದ್ಧಾಂತ ಇದೆ. ಕರೆಕ್ಟ್. ರಾಹುಲ್ ಗಾಂಧಿ ಅವರು ಮೊದ್ಲಿಂದಾನು ಅವ್ರು ಹೇಳ್ತಾ ಬಂದಿದ್ದಾರೆ, ನಾವು ಲೀಡರ್ಸ್ ಕ್ರಿಯೇಟ್ ಮಾಡ್ಬೇಕು ಅಂತ. ಸೊ ಅದನ್ನು ಒಂದು ಕೈಂಡ್ ಆಫ್ ಲೀಡರ್ಶಿಪ್. ಅದು ಬೇರೆಯವ್ರನ್ನ ನೀವು ಬೆಳೆಸೋದು, ಬೇರೆಯವ್ರನ್ನ MLA ಮಾಡೋದು, ಬೇರೆಯವ್ರಿಗೆ ನೀವು ಸ್ಥಾನಮಾನ ಕೊಡೋದು, ಅದು ಒಂದ್ ರೀತಿ ಸಂತೋಷದ ವಿಷಯ. ನಿಮ್ಗೂ ಒಂದು ರೀತಿ ಒಂದು ಇದು ಕೊಡುತ್ತೆ. ಏನೋ ಇಲ್ಲಪ್ಪ ನಾನು ಏನ್ ಮಾಡ್ತಾ ಇದ್ದೀನಿ, ಜನರಿಗೋಸ್ಕರ ಮಾಡ್ತಾ ಇದೀವಿ, ನಮ್ಗೋಸ್ಕರ ಮಾಡ್ತಾ ಇಲ್ಲ ಅನ್ನೋದನ್ನ ಒಂದು ನಮಗೂ ಅನಿಸ್ತದೆ.